ಎಕ್ಸಾಂಪಲ್ ಇಂಗ್ಲೀಷಲ್ಲಿ ನೋಡೋಣ. ಐ ಕುಡಂಟ್ ಆರ್ ಐ ಕುಡ್ ನಾಟ್ ಹ್ಯಾವ್ ಗಾನ್ ಟು ದ ಪಾರ್ಕ್ ಬಿಕಾಸ್ ಐ ವಾಸ್ ಸಿಕ್. ಪಾರ್ಕಿಗೆ ಯಾಕೆ ಹೋಗಿಲ್ಲ? ಪಾರ್ಕಿಗೆ ಹೋಗ್ಬೋದಿತ್ತಲ್ಲ ನೀನು? ನೋ, ಐ ಕುಡ್ ನಾಟ್ ಹ್ಯಾವ್ ಗಾನ್ ಟು ದ ಪಾರ್ಕ್ ಬಿಕಾಸ್ ಐ ವಾಸ್ ಸಿಕ್. ಇಲ್ಲ, ನನಗೆ ಪಾರ್ಕಿಗೆ ಹೋಗಲಿಕ್ಕೆ ಪಾರ್ಟಿ ಓಕೆ, ನನಗೆ ಪಾರ್ಟಿಗೆ ಹೋಗಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾಕೆಂದರೆ ನನಗೆ ಹುಷಾರಿರಲಿಲ್ಲ. ಐ ಕುಡಂಟ್ ಹ್ಯಾವ್ ಗಾನ್ ಟು ದ ಪಾರ್ಕ್. ಪಾರ್ಟಿ, ಫಸ್ಟ್ ಸೆಂಟೆನ್ಸ್ ಏನಿದೆ ಪಾರ್ಕ್ ಇದೆಯಲ್ಲ, ಓಕೆ, ಅಲ್ಲಿ ಪಾರ್ಕ್ ಇತ್ತಾ? ಐ ಕುಡಂಟ್ ಹ್ಯಾವ್ ಗಾನ್ ಟು ದ ಪಾರ್ಟಿ. ನನಗೆ ಪಾರ್ಟಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಯಾಕೆ? ಬಿಕಾಸ್ ನನಗೆ ಹುಷಾರಿರಲಿಲ್ಲ. ಹೋಗೋಕ್ಕೆ ಆಗುತ್ತಿರಲಿಲ್ಲ, ಸಾಧ್ಯ ಆಗ್ತಿರಲಿಲ್ಲ ನನಗೆ ಹೋಗೋಕ್ಕೆ. ಶಿ ಕುಡಂಟ್ ಹ್ಯಾವ್ ನೋನ್ ಅಬೌಟ್ ದ ಸರ್ಪ್ರೈಸ್. ಇದು ಸ್ವಲ್ಪ ಬೇರೆ ಥರ ಇದೆ. ಸೊ ಈ ಕುಡಂಟ್ ಹ್ಯಾವ್ ನೋನ್ ಅಂತಿದೆ, ಅದನ್ನು ಬಿಟ್ಬಿಡಿ, ಆಮೇಲೆ ಹೇಳ್ತೀನಿ ಅದನ್ನು. ವಿ ಕುಡಂಟ್ ಹ್ಯಾವ್ ಫಿನಿಶ್ ದ ವರ್ಕ್ ಇನ್ ಒನ್ ಡೇ. ನಮಗೆ ಒಂದಿನದಲ್ಲಿ ನಾವು ಅದನ್ನು ಫಿನಿಷ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ ಕೆಲಸನ. ಇದರದ್ದು ಪಾಸಿಟಿವ್ ಏನಾಗುತ್ತೆ ಹೇಳಿ? ಒಂದಿನದಲ್ಲಿ ನಮಗೆ ಕೆಲಸ ಮುಗಿಸೋಕ್ಕೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸಿಂಪಲ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ. ಬರೀ ABC ಮಾತ್ರ ಗೊತ್ತು ಅಥವಾ ABC ಓದಿ ಅಂತ ಹೇಳಿ. ಸೊ ABC ಓದಿರೋದ್ರಲ್ಲಿ ನಾವು ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದರೂ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಸ್ನೇಹಿತರೆ ತರಗತಿಗೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಆಗ್ತಿತ್ತು. We could have. Yeah, we could have finished the work. We could have finished the work in one day. We could have finished. ಇದರ ಅರ್ಥ ಏನು? Yeah. So we couldn't have finished the work in one day. Okay. So ಇದರ ಅರ್ಥ ನಾವು ಒಂದೇ ದಿನದಲ್ಲಿ ಕೆಲಸ ಮುಗಿಸಿದೀವಿ. ನಮ್ಮ ಕೈಲಿ ಮುಗಿಸೋಕೆ ಆಗ್ತಿರ್ಲಿಲ್ಲ, ಆದರೂ ನಾವು ಒದ್ದಾಡ್ಕೊಂಡು ಮುಗಿಸಿದ್ವಿ ಅನ್ನೋ ಮೀನಿಂಗು ಬರುತ್ತೆ. ಓಕೆ, ನಿಮಗೆ ಪಾಸ್ಟ್ ನೆಗೆಟಿವ್ ಇದ್ದರೆ ಪ್ರೆಸೆಂಟು ಪಾಸಿಟಿವ್ ಇರುತ್ತೆ. ಪಾಸ್ಟ್ ಪಾಸಿಟಿವ್ ಇದ್ದರೆ ಪ್ರೆಸೆಂಟ್ ನೆಗೆಟಿವ್ ಇರುತ್ತೆ. ಐ ಕುಡ್ ಹ್ಯಾವ್ ಗಾನ್ ಟು ಇನ್ನೇನಿದೆ, ವಿ ಕುಡ್ ಹ್ಯಾವ್ ಫಿನಿಶ್ ದ ವರ್ಕ್ ಇನ್ ಒನ್ ಡೇ. ನಾವು ಒಂದೇ ದಿನದಲ್ಲಿ ಕೆಲಸನ ಮುಗಿಸ್ಬೋದಾಗಿತ್ತು, ನಮ್ಮ ಕೈಲಿ ಸಾಧ್ಯವಾಗ್ತಿತ್ತು. ಇದರ ಅರ್ಥ ಏನು? ಪ್ರೆಸೆಂಟಲ್ಲಿ ಏನಾಗಿದೆ? ಅವರು ಒಂದೇ ದಿನದಲ್ಲಿ ಕೆಲಸ ಮುಗಿಸಿಲ್ಲ ಅಂತ ತಾನೇ ಅದರ ಅರ್ಥ. ಓಕೆ, ಸೊ ಪಾಸ್ಟಲ್ಲಿ ನೆಗೆಟಿವ್ ಇದ್ದರೆ ಪಾಸ್ಟಲ್ಲಿ ಪಾಸಿಟಿವ್ ಇದ್ದರೆ ಪ್ರೆಸೆಂಟಲ್ಲಿ ನೆಗೆಟಿವ್ ಇರುತ್ತೆ. ಎಲ್ಲದೂ ಹೀಗೆ. ನಾನು ನಿನಗೆ ಕಾಲ್ ಮಾಡ್ಬೋದಾಗಿತ್ತು, ಇದರ ಅರ್ಥ ಏನು? ಕಾಲ್ ಮಾಡಿಲ್ಲ ಅಂತ ತಾನೇ. ನಾನು ಕಾಲ್ ಮಾಡಿದ ಮೇಲೆ ಮತ್ತೆ ನಾನು ನಿಮಗೆ ಹೇಳ್ತೀನಾ ನಾನು ಕಾಲ್ ಮಾಡಬೋದಾಗಿತ್ತು ಅಂತ? ಮಾಡಿದ್ರಲ್ಲ, ಮತ್ತೇನು? ಅಲ್ಲ, ನಾನು ಇನ್ಯಾರಿಗೂ ಕಾಲ್ ಮಾಡ್ಬೋದಾಗಿತ್ತು, ಇದರ ಅರ್ಥ ಏನು? ಇನ್ಯಾರಿಗೂ ಕಾಲ್ ಮಾಡಿಲ್ಲ ಅಂತ ಅರ್ಥ. ಓಕೆ, ಕನ್ನಡದಲ್ಲೂ ಹೀಗೇನೆ. ರೈಟ್, ಹಿ ಕುಡಂಟ್ ಹ್ಯಾವ್ ಡನ್ ಇಟ್ ವಿದೌಟ್ ಯೋರ್ ಹೆಲ್ಪ್. He couldn't have done it without your help. ನಿನ್ನ ಸಹಾಯ ಇಲ್ಲದೇ ಇದ್ದಿದ್ರೆ ಅವನಿಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಸಾಧ್ಯ ಆಗುವುದು, ಸಾಧ್ಯ ಆಗದೇ ಇರುವುದು. ಈಗ ಇದರ ಅರ್ಥ ಹೇಳಿ ನೋಡೋಣ. ಪ್ರೆಸೆಂಟಲ್ಲಿ ಏನು ಪಾಸಿಟಿವ್ ಆಗಿ? He couldn't have done it without your help. ಪ್ರೆಸೆಂಟಲ್ಲಿ ಏನು ಸಿಚುವೇಶನ್ ಇದೆ? ಅವನು ಮಾಡಿದಾನ ಇಲ್ವಾ? ಪ್ರೆಸೆಂಟಲ್ಲಿ ಮಾಡಿಲ್ವಾ? ಹಾಂ, 1 minute. ಐ ಟೋಲ್ಡ್ ಯು, ಇಲ್ಲಿ ಈ ಫ್ರೇಸು ಪಾಸಿಟಿವ್ ಆಗಿದ್ದರೆ, ಓಕೆ, ಈಗ ಇದರದ್ದು ಮೀನಿಂಗ್ ಹೇಳ್ತೀನಿ, ಹೇಳಿ. ಹಿ ಕುಡಂಟ್ ಹ್ಯಾವ್ ಡನ್ ಇಟ್ ವಿದೌಟ್ ಯೋರ್ ಹೆಲ್ಪ್. ನಿನ್ನ ಸಹಾಯ ಇಲ್ಲದೇ ಇದ್ದರೆ ಅವನಿಗೆ ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಮೀನಿಂಗ್ ಏನು ಬಂತು? ಆ ವಿಷಯ ಮಾಡಲಾಗಿಲ್ವಾ? ಅವನಿಂದ ಅದನ್ನು ಮಾಡಲ್ಪಟ್ಟಿದೆಯಾ ಇಲ್ವಾ? ಅದನ್ನೇ ನಾನು ಹೇಳಿದೆ. ಪ್ರೆಸೆಂಟಲ್ಲಿ ಮಾಡಲಾಗಿದೆ. ಅದು ನೀನಿಲ್ಲದೆ ಇದ್ದಿದ್ರೆ, ನಿನ್ನ ಸಹಾಯ ಇಲ್ಲದೆ ಇದ್ದರೆ ಅವನಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇದರ ಅರ್ಥ ಏನು? ಮಾಡಿದ್ದಾನೆ ಅಂತ ತಾನೇ ಅರ್ಥ. ಅವನು ಮಾಡ್ದ. ಸೊ ಇದರಲ್ಲಿ ನಿಮಗೆ ನೆಗೆಟಿವ್ ಇದ್ದರೆ ಇದರದ್ದು ರಿಸಲ್ಟ್ ಇದೆಯಲ್ಲ ಅದು ಪಾಸಿಟಿವ್ ಇರುತ್ತೆ. ಉದಾಹರಣೆಗೆ, ಐ ಕುಡಂಟ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಬಿಕಾಸ್ ಐ ವಾಸ್ ಸಿಕ್. ಇದರ ಅರ್ಥ ಏನು? ಅವನು ಪಾರ್ಟಿಗೆ ಹೋಗಿಲ್ಲ. ಓಕೆ,
ಶಿ ಕುಡಂಟ್ ಹ್ಯಾವ್ ನೋನ್, ಇದು ಬೇಡ, ವಿ ಕುಡಂಟ್ ಹ್ಯಾವ್ ಫಿನಿಶ್ ದ ವರ್ಕ್ ಇನ್ ಒನ್ ಡೇ. ಅದು ನೆಗೆಟಿವ್ ಯಾವ ಥರ ಆಗುತ್ತೆ, ಇಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್. ಕೆಲವುದು ನಿಮಗೆ ನೆಗೆಟಿವ್ ಅಂತ ಅನಿಸುತ್ತೆ ಫಸ್ಟಲ್ಲಿ, ಆಮೇಲೆ ಪಾಸಿಟಿವ್ ಆಗಿರಲೇಬೇಕು ಅನ್ನೋ ಕಡ್ಡಾಯ ಇಲ್ಲ. ವಿ ಕುಡಂಟ್ ಹ್ಯಾವ್ ಡನ್ ದ್ಯಾಟ್, ನಾವು ಅದನ್ನು ಒಂದೇ ದಿನದಲ್ಲಿ ಮುಗಿಸೋಕ್ಕಾಗ್ತಿರಲಿಲ್ಲ, ಅದಕ್ಕೆ ನಾವು ಬಿಟ್ವಿ ಅಂತ ಹೇಳ್ಬೋದು. ಅಥವಾ ಇದರ ವಿ ಕುಡಂಟ್ ಹ್ಯಾವ್ ಡನ್, ವಿ ಕುಡಂಟ್ ಹ್ಯಾವ್ ಫಿನಿಶ್ ದ ವರ್ಕ್ ಇನ್ ಒನ್ ಡೇ ಬಟ್ ಸ್ಟಿಲ್ ವಿ ಫಿನಿಶ್ಡ್. ಓಕೆ, ಆ ಮೀನಿಂಗು ಬರುತ್ತೆ. ಓಕೆ, ದೇ ಕುಡಂಟ್ ಹ್ಯಾವ್ ಗಾನ್ ಆರ್ ದೇ ಕುಡ್ ನಾಟ್ ಹ್ಯಾವ್ ಕಮ್ ಟು ದ ಮೀಟಿಂಗ್ because of their flight delay. Okay, sentence ಇಲ್ಲಿಗೆ ಮಾತ್ರ ತಗೊಳ್ಳಿ. They could not have come to the meeting. ಅವರಿಗೆ ಮೀಟಿಂಗಿಗೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಓಕೆ, I couldn't have bought the tickets in time. I couldn't have bought the tickets in time. ನನಗೆ ಸರಿಯಾದ ಸಮಯಕ್ಕೆ ಟಿಕೆಟ್ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. You could not have seen him at the restaurant last night. You could not have seen him. ನೀನು ಅವನನ್ನು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. She could not have found the book. ಇದು ನೋಡಿ, ಎರಡು ಥರ ಇದರಲ್ಲಿ ಎರಡು ಕ್ಲಾಸ್ ಬರುತ್ತೆ. ಕೆಲವುದಕ್ಕೆ ಒಂದೇ ಕ್ಲಾಸಲ್ಲೇ ಮೀನಿಂಗ್ ಬರುತ್ತೆ. She could not have attended, ಅಲ್ಲಿ She could not have found the book. ಅವಳಿಗೆ ಆ ಪುಸ್ತಕನ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಓಕೆ, ಯಾವಾಗ? ಇಟ್ ವಾಸ್ ಔಟ್ ಆಫ್ ಸ್ಟಾಕ್. ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು, ಮತ್ತೆ ಹೆಂಗೆ ಕಂಡು ಹಿಡಿತಿದ್ಲು ಅವಳು? ವಿ ಕುಡ್ ನಾಟ್ ಹ್ಯಾವ್ ಅಟೆಂಡೆಡ್ ದ ವೆಡ್ಡಿಂಗ್ ಬಿಕಾಸ್ ಆಫ್ ದ, ಓಕೆ, ಸೆಂಟೆನ್ಸ್ ಲಾಂಗ್ ಇದೆ. ಹಿ ಕುಡ್ ನಾಟ್ ಹ್ಯಾವ್ ಬೀನ್ ಮೋರ್ ಪೊಲೈಟ್ ಇನ್ ದ್ಯಾಟ್ ಸಿಚುವೇಶನ್. ಅವನು ಅದಕ್ಕಿಂತ, ಆ ಸಿಚುವೇಶನಲ್ಲಿ ಅದಕ್ಕಿಂತ ಪೊಲೈಟಾಗಿ ಇರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಓಕೆ, ಸೊ ಇದನ್ನೆಲ್ಲ ಸ್ವಲ್ಪ ನೀವು ಪದೇ ಪದೇ ಓದಿದಾಗ ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಈಗ ನೀವೇ ಒಂದು ಅದನ್ನು ಇದು ಹಾಕ್ಕೊಳ್ಳಿ ಮೈಂಡಿಗೆ. ನಾನು ಅದನ್ನು ಮಾಡ್ಬೋದಾಗಿತ್ತು, ಒಂದು ನನಗೆ ಅದನ್ನು ಮಾಡೋಕ್ಕಾಗ್ತಿರಲಿಲ್ಲ, ಮತ್ತು ನಾನು ಹೆಂಗೆ ಮಾಡ್ತಿದ್ದೆ ಅದನ್ನು, ನನಗೆ ಆಗ್ತಾ ಇರಲಿಲ್ಲ. ಐ ಕುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್. ಐ ಕುಡ್ ನಾಟ್ ಹ್ಯಾವ್, ಈ ಕ್ಯಾನ್ ಅಂತ ಏನಿದೆ, ಕ್ಯಾನೇ ಫಾಸ್ಟಲ್ಲಿ ಇದಾಗುತ್ತೆ, ಕುಡ್ ಆಗುತ್ತೆ. ಐ ಕುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್. ನಿನಗೆ ಅದು ಮಾಡ್ಬೋದಾಗಿತ್ತಲ್ಲ? ನೋ, ಐ ಕುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್. ಓಕೆ, ಕುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್. ಕುಡ್ ನಾಟ್ ಹ್ಯಾವ್ ಡನ್ ಬದಲು ಯು ಕ್ಯಾನ್ ಆ್ಯಡ್ could not have called, could not have said that, I could not have told you, I could not have dash. Verbs ಅನ್ನು ಹಾಕೋತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಲೆಟ್ಸ್ ಸಿ ಶುಡ್. ಶುಡ್ ಇಸ್ ವೆರಿ ಸಿಂಪಲ್. ಶುಡ್ ಅಂದರೆ ಏನು? ಶುಡ್ ಅನ್ನೋದನ್ನು ಬೇಕು, ಮಾಡಬೇಕು, ಮಾಡಲೇಬೇಕು ಅಲ್ಲ, ಬರೀ ಮಾಡಬೇಕು. ಐ ಶುಡ್ ಡೂ ದ್ಯಾಟ್. ಓಕೆ, ಸೊ ಈಗ ನೋಡಿ, ಐ ಶುಡ್ ಹ್ಯಾವ್ ಸ್ಟಡಿಡ್ ಫಾರ್ ದ ಟೆಸ್ಟ್. ನಾನು ಟೆಸ್ಟಿಗೆ ಓದಬೇಕಾಗಿತ್ತು, ಅಥವಾ ಬೇಕಾಗಿತ್ತು, ಗಿತ್ತು ಎರಡು ಏನು ವ್ಯತ್ಯಾಸ? ಬೇಕಿತ್ತು, ಬೇಕಾಗಿತ್ತು ಎರಡು ಒಂದೇ ಅಲ್ವಾ? ನಾನು ಟೆಸ್ಟಿಗೆ ಓದಬೇಕಿತ್ತು, ನಾನು ಟೆಸ್ಟಿಗೆ ಓದಬೇಕಾಗಿತ್ತು. ಏನು ವ್ಯತ್ಯಾಸ? ಎರಡು ಒಂದೇ, ರೈಟ್? ಸೊ ಐ ಶುಡ್ ಹ್ಯಾವ್ ಸ್ಟಡೀಡ್ ಫಾರ್ ದ ಟೆಸ್ಟ್. ನಾನು ಟೆಸ್ಟಿಗೆ ಓದಬೇಕಾಗಿತ್ತು. ಶಿ ಶುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಹೆಲ್ಪ್ ಅರ್ಲಿಯರ್. ಅವಳು ಮೊದಲೇ, ಅರ್ಲಿಯರ್ ಅಂದರೆ ಮೊದಲೇ, ಮುಂಚಿತವಾಗಿ ಸಹಾಯಕ್ಕಾಗಿ ಕೇಳಬೇಕಾಗಿತ್ತು, ಕೇಳಲಿಲ್ಲ. ದೇ ಶುಡ್ ಹ್ಯಾವ್ ಕಾಲ್ಡ್ ಯು ಬಿಫೋರ್ ಕಮಿಂಗ್ ಓವರ್. ಕಮಿಂಗ್ ಓವರ್ ಅಂದರೆ ಬರುವುದು ಅಂತಲೇ, ಓವರ್ ಅಂತೇನಿಲ್ಲ. ಕಮಿಂಗ್ ಓವರ್, ಬಿಫೋರ್ ಕಮಿಂಗ್ ಅಂದ್ರೂ ಸಾಕು. ದೇ ಶುಡ್ ಹ್ಯಾವ್ ಕಾಲ್ಡ್ ಯು. ಅವರು ಬರೋಕ್ಕಿಂತ ಮುಂಚೆ, ಬಿಫೋರ್ ಕಮಿಂಗ್, ಅವ್ರು ಬರೋಕ್ಕಿಂತ ಮುಂಚೆ ಯಾರಿಗೆ ಕಾಲ್ ಮಾಡಬೇಕಾಗಿತ್ತು? ಯು, ನಿನಗೆ ಕಾಲ್ ಮಾಡಬೇಕಾಗಿತ್ತು. ಅವರು ಅದು ದಿಢೀರ್ ಅಂತ ಹೆಂಗೆ ಬಂದುಬಿಟ್ರು? ದೇ ಶುಡ್ ಹ್ಯಾವ್ ಕಾಲ್ಡ್ ಯು. ಅವ್ರು ಬರೋದಕ್ಕಿಂತ ಮುಂಚೆ ನಿಮ್ಮನ್ನು ಕಾಲ್ ಮಾಡಬೇಕಾಗಿತ್ತು ಅವರು. ದೇ ಶುಡ್ ಹ್ಯಾವ್ ಕಾಲ್ಡ್ ಯು. ಐ ಶುಡ್ ಹ್ಯಾವ್ ನೋನ್ ಬೆಟರ್ ದ್ಯಾನ್ ಟು ಟ್ರಸ್ಟ್ ಹಿಮ್. ಆರ್ ಐ ಶುಡ್ ಹ್ಯಾವ್ ನೋನ್ ಬೆಟರ್ ದ್ಯಾನ್ ಟು ಟ್ರಸ್ಟ್ ಹಿಮ್. ನಾನು ಅವನ್ನ ನಂಬಲಿಕ್ಕೆ ಇನ್ನೂ ಸ್ವಲ್ಪ ತಿಳ್ಕೋಬೇಕಾಗಿತ್ತು. I should have known better than to trust him. Okay, next, we should have left the house earlier. Now manena, okay, should have left the house earlier. ನಾವು ಮನೆ ಮುಂಚಿತವಾಗಿ ಬಿಡಬೇಕಾಗಿತ್ತು, ಅಥವಾ ಮೊದಲೇ ನಾವು ಮನೆಯನ್ನು ಬಿಡಬೇಕಾಗಿತ್ತು ಅಂತ ಏನಾದರೂ ಹೇಳೋದಾದರೆ ನಾವು
ಸೊ ಮನೆ ಬಿಟ್ಟಿದ್ದು ಲೇಟ್ ಆಯಿತು, ಹಾಗಾಗಿ ನಮಗೆ ಈ ಸಮಸ್ಯೆ ಆಯಿತು. ವಿ ಶುಡ್ ಹ್ಯಾವ್ ಲೆಫ್ಟ್ ದ ಹೌಸ್ earlier. He should have apologized for his behavior. He should have apologized for his behavior. ಅವನು ಅವನ ನಡವಳಿಕೆಗೆ ಕ್ಷಮೆ ಯಾಚಿಸಬೇಕಾಗಿತ್ತು. ಓಕೆ, ಬೇಕಾಗಿತ್ತು, ಬೇಕಾಯಿತು ಅಲ್ಲ, ಬೇಕಿತ್ತು, ಬೇಕಾಗಿತ್ತು ಅಥವಾ ಬೇಕಿತ್ತು. He should have apologized for his behavior. I should have told you the truth. ನಾನು ನಿನಗೆ ನಿಜ ಹೇಳಬೇಕಾಗಿತ್ತು. You should have checked your work before submitting it. ನೀನು ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನಿನ್ನ ಕೆಲಸನ ಚೆಕ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ? They should have saved more money for emergencies. ಅವರು ಎಮರ್ಜೆನ್ಸಿಗೆ ತುಂಬ ಹಣವನ್ನು ಸೇವ್ ಮಾಡಬೇಕಾಗಿತ್ತು. She should have joined us for the meeting. ಅವಳು ಮೀಟಿಂಗಿಗೆ ನಮ್ಮನ್ನು ಜಾಯ್ನ್ ಆಗಬೇಕಾಗಿತ್ತು. I should have eaten something before the long trip. ಲಾಂಗ್ ಟ್ರಿಪ್ಗಿಂತ ಮುಂಚೆ ನಾನೇನಾದರೂ ತಿನ್ನಬೇಕಾಗಿತ್ತು. We should have brought more supplies for the hike. ಹೈಕ್ ಅಂದರೆ ಪಾದಯಾತ್ರೆ, ನಡ್ಕೊಂಡು ಹೋಗೋದು. ನಾವು ವಿ ಶುಡ್ ಹ್ಯಾವ್ ಬ್ರಾಟ್ ಮೋರ್ ಸಪ್ಲೈಸ್ ಸಪ್ಲೈ ವಸ್ತುಗಳು, ಬೇರೆ ಏನಾದರೂ ನಾವು ಇದನ್ನು ಜಾಸ್ತಿ ತರಬೇಕಾಗಿತ್ತು ಹೈಕಿಂಗಿಗೆ, ಪಾದಯಾತ್ರೆ ಅಥವಾ ಎಲ್ಲಾದರೂ ಹೋಗಲಿಕ್ಕೆ. ಹಿ ಶುಡ್ ಹ್ಯಾವ್ ಸ್ಟೇಯ್ಡ್ ಹೋಮ್ ವೆನ್ ಹಿ ವಾಸ್ ಫೀಲಿಂಗ್ ಸಿಕ್. ಅವನಿಗೆ ಹುಷಾರಿಲ್ಲ ಅಂತ ಇದ್ದಾಗ ಅವನು ಮನೆಯಲ್ಲೇ ಉಳ್ಕೋಬೇಕಾಗಿತ್ತು. ಹಿ ಶುಡ್ ಹ್ಯಾವ್ ಸ್ಟೇಯ್ಡ್ ಹೋಮ್. ಸ್ಟೇಯ್ಡ್ ಆ್ಯಟ್ ಹೋಮ್ ಅಲ್ಲ, ಇನ್ ಹೋಮ್ ಅಲ್ಲ, ಸ್ಟೇಯ್ಡ್ ಹೋಮ್. ದೇ ಶುಡ್ ಹ್ಯಾವ್ ಫಾಲೋಡ್ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ. ಅವರು ಸೂಚನೆಗಳನ್ನು ಕೇರ್ಫುಲ್ಲಾಗಿ ಫಾಲೋ ಮಾಡಬೇಕಾಗಿತ್ತು. ಇನ್ಸ್ಟ್ರಕ್ಷನ್ನ ಕೇರ್ಫುಲ್ಲಾಗಿ ಫಾಲೋ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವಾಗ ಅರ್ಥ ಆಯ್ತಾ ಎಲ್ರಿಗೂ? ಕುಡ್ ಹ್ಯಾವ್, ಶುಡ್ ಹ್ಯಾವ್ ಡಿಫ್ರೆನ್ಸ್. ಕುಡ್ ಹ್ಯಾವ್ ನಾನು ಮಾಡ್ಬೋದಾಗಿತ್ತು, ನನ್ನ ಕೈಲಿ ಮಾಡೋಕ್ಕಾಗ್ತಿತ್ತು. ಶುಡ್ ಹ್ಯಾವ್ ನಾನು ಮಾಡಬೇಕಾಗಿತ್ತು, ನಾನು ಮಾಡಬೇಕಿತ್ತು. ಓಕೆ, ಸೊ ನೆಗೆಟಿವ್ ಹೇಳೋದಾದರೆ ನನ್ನ ಕೈಲಿ ಅದು ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು, ನಾನು ಮಾಡಲಿಲ್ಲ. ಇದು ನಾನು ಮಾಡಬೇಕಾಗಿತ್ತು, ನಾನು ಮಾಡಲಿಲ್ಲ. ಓಕೆ, ಸೊ ಇದು ಶುಡ್ ಹ್ಯಾವ್ದು ಪಾಸಿಟಿವ್ ಫಾರ್ಮ್. ನೆಕ್ಸ್ಟ್ ನಾವು ನೆಗೆಟಿವ್ ನೋಡೋಣ. ಶುಡ್ ನಾಟ್ ಹ್ಯಾವ್. ಒಂದು ಎಕ್ಸಾಂಪಲ್ ಕನ್ನಡದಲ್ಲಿ ಹೇಳಿ ನೋಡೋಣ. ಶುಡ್ ನಾಟ್ ಹ್ಯಾವ್ ಫಸ್ಟ್ ಕನ್ನಡದಲ್ಲಿ ಒಂದಷ್ಟು ಎಕ್ಸಾಂಪಲ್ ನೋಡೋಣ. ಮಾಡಬೇಕಾಗಿತ್ತು ಪಾಸಿಟಿವ್, ಅದನ್ನೇ ನೆಗೆಟಿವ್ ಮಾಡಿದ್ರೆ ಹೆಂಗಾಗುತ್ತೆ? ಮಾಡಬೇಕಾಗಿತ್ತು, ಅದರ ನೆಗೆಟಿವ್ ಹೇಳಿ. ಮಾಡಬೇಕಾಗಿತ್ತು, ಮಾಡಲಿಲ್ಲ, ಸರಿ. ಮಾಡಬೇಕಾಗಿತ್ತು ಅನ್ನೋದರ ನೆಗೆಟಿವ್ ಫಾರ್ಮ್ ಏನು? ಸಿ, ಐ ಶುಡ್ ಹ್ಯಾವ್ ಡನ್ ದ್ಯಾಟ್. ಅದರದ್ದು ಐ ಶುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್. ಇದರದ್ದು ನೆಗೆಟಿವ್ ಏನು? ಕನ್ನಡದಲ್ಲೇನು? ನಾನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ನಾನು ಡ್ಯಾಶ್ ಆಗಿತ್ತು, ನಾನು ಡ್ಯಾಶ್. ಸಿ, ಮಾಡಬೇಕಾಗಿತ್ತು ಇದರ ಅರ್ಥ ಏನು? ಮಾಡಿಲ್ಲ ಅಂತ ತಾನೇ. ಫಾಸ್ಟಲ್ಲಿ ಮಾಡಿಲ್ಲ, ಅದು ಆಪೋಸಿಟ್ ಏನು? ಮಾಡಿದೆ ಅಂತ ತಾನೇ, ರೈಟ್? ಅದರ ಅರ್ಥ ಏನು? ನಾನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ನಾನು ಮಾಡಬಾರ್ದಾಗಿತ್ತು, ಮಾಡಿದೆ. ಮಾಡಬಾರ್ದಾಗಿತ್ತು, ಅದಕ್ಕೆ ಶುಡಂಟ್ ಹ್ಯಾವ್ ಬರಬೇಕು. ಓಕೆ, ಶುಡ್ ನಾಟ್ ಹ್ಯಾವ್. ಐ ಶುಡ್ ನಾಟ್ ಹ್ಯಾವ್ ಇಗ್ನೋರ್ಡ್ ಯೋರ್ ಅಡ್ವೈಸ್. ನಾನು ನಿನ್ನ ಅಡ್ವೈಸನ್ನು ಇಗ್ನೋರ್ ಮಾಡಬಾರ್ದಾಗಿತ್ತು, ತಳ್ಳಿ ಹಾಕಬಾರ್ದಾಗಿತ್ತು, ಅಥವಾ ನಿರ್ಲಕ್ಷ್ಯ ಮಾಡಬಾರ್ದಾಗಿತ್ತು. ನಾನು ನಿನ್ನ ಸಲಹೆಯನ್ನು ನಿರ್ಲಕ್ಷಿಸಬಾರದಾಗಿತ್ತು. ನೀನು ಹೇಳಿದ್ದೆ ಸರಿ, ನೀನು ಹೇಳ್ದಂಗೆ ಮಾಡಿದರೆ ಚೆನ್ನಾಗಾಗಿರೋದು, ಬಟ್ ನಾನೇನು ಮಾಡಿದೆ? ಐ ignored your advice. She should not have said that to him. ಅವಳು ಅದನ್ನು ಅವನಿಗೆ ಹೇಳಬಾರ್ದಾಗಿತ್ತು. ಯಾಕೆ ಹೇಳಿದ್ಲು? ತಪ್ಪಲ್ವ ಅದು? ಅವಳು ಅದನ್ನು ಹೇಳಬಾರ್ದಾಗಿತ್ತು. They should not have cancelled the event without informing. ಅವರು ಇನ್ಫಾರ್ಮ್ ಮಾಡ್ದೇ
ಈವೆಂಟನ್ನು ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು. ಐ ಶುಡ್ ನಾಟ್ ಹ್ಯಾವ್ ಸ್ಪೆಂಟ್ ಸೋ ಮಚ್ ಮನಿ ಲಾಸ್ಟ್ ಮಂತ್. ಕಳೆದ ತಿಂಗಳು ನಾನು ಅಷ್ಟೊಂದು ಹಣ ಸ್ಪೆಂಡ್ ಮಾಡಬಾರ್ದಾಗಿತ್ತು, ಖರ್ಚು ಮಾಡಬಾರ್ದಾಗಿತ್ತು, ಬಾರ್ದಾಗಿತ್ತು. ಹೀ ಶುಡ್ ನಾಟ್ ಹ್ಯಾವ್ ಸ್ಟೇಡ್ ಅಪ್ ಸೋ ಲೇಟ್. ಸ್ಟೇ ಅಪ್ ಸೋ ಲೇಟ್ ಅಂದರೆ ತುಂಬ ಹೊತ್ತು ಎಚ್ಚರ ಇರೋದು ರಾತ್ರಿ. ಹೀ ಶುಡ್ ನಾಟ್ ಹ್ಯಾವ್ ಸ್ಟೇಡ್ ಅಪ್. ಅವನು ರಾತ್ರಿ ತುಂಬ ಹೊತ್ತು ಎಚ್ಚರ ಇರಬಾರ್ದಾಗಿತ್ತು. ಓಕೆ, ಹೀ ಶುಡ್ ನಾಟ್ ಹ್ಯಾವ್ ಮೇಡ್ ದ್ಯಾಟ್ ಡಿಸಿಷನ್ ವಿದೌಟ್ ಕನ್ಸಲ್ಟಿಂಗ್ ಸಮ್ ಒನ್ ಅದರ್ಸ್. ಓಕೆ, he should not have made that decision. ಅವನು ಆ ಡಿಸಿಷನ್ ಮಾಡಬಾರ್ದಾಗಿತ್ತು. ಯು ಶುಡ್ ನಾಟ್ ಹ್ಯಾವ್ ಸ್ಕಿಪ್ಡ್ ಬ್ರೇಕ್ಫಾಸ್ಟ್. ನೀನು ಬ್ರೇಕ್ಫಾಸ್ಟ್ ಮಿಸ್ ಮಾಡಬಾರ್ದಾಗಿತ್ತು, ಸ್ಕಿಪ್ ಮಾಡಬಾರ್ದಾಗಿತ್ತು. ದೇ ಶುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ದ್ಯಾಟ್ ವೆಬ್ಸೈಟ್ ವಿತ್ ಹರ್ ಇನ್ಫಾರ್ಮೇಷನ್. ಓಕೆ, ಮುಂದೆ ಇರೋದು ಬೇಡ, ಜಸ್ಟ್ ನಿಮ್ಗೆ ಇಲ್ಲಿವರೆಗೆ ಗೊತ್ತಾದರೆ ಸಾಕು. ದೇ ಶುಡ್ ನಾಟ್ ಹ್ಯಾವ್